ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗಲ್ಲಿ ನೀವು 2 ಡೇಸ್ ಅಪ್ಡೇಟ್ನ ನೀವು ನೋಡ್ಬೋದು. ಒಂದು ಇವತ್ತು ವರ್ಕ್ ಡೇ ವ್ಲಾಗ್ ಆಗಿರುತ್ತೆ, ಅದ್ರ ನೆಕ್ಸ್ಟ್ ಡೇ ಲರ್ನಿಂಗ್ ಈಸ್ ನೆವರ್ ಎಂಡಿಂಗ್ ಅನ್ನೋ ಥರ ಒಂದು ಸೆಮಿನಾರ್ ಕ್ಲಾಸ್ ಅಟೆಂಡ್ ಮಾಡಿ ಸರ್ಟಿಫಿಕೇಷನ್ ವ್ಲಾಗ್ ಕೂಡ ಆಗಿರುತ್ತೆ. ಬನ್ನಿ ಇವತ್ತಿನ ಡೇ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಅಪ್ಡೇಟ್ನ ಕೊಡ್ತೀನಿ. ಇವತ್ತು ಹೋಗ್ತಾ ಇರೋದು ವರ್ಕ್ ಬಂದು ಡೆಕೋರೇಷನ್ ವರ್ಕಿಗೆ. ಜಿನಗರದ ಹತ್ರ ದೊಡ್ಡಮ್ಮ ದೇವಸ್ಥಾನದ ಹತ್ರ ಇವತ್ತು ನಮಗೆ ಡೆಕೋರೇಷನ್ ಇರೋದು. ಸೊ ಬೆಳಗ್ಗೆನೇ ಎಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡು ನಾನು ನನ್ನ ತಮ್ಮ ಮತ್ತು ನನ್ನ ಮಗ 3 ಜನನೂ ಕೂಡ ಕಾರಲ್ಲೇ ಹೊರಟ್ವಿ. ಅಂದೇ ಹೋಗ್ಬೇಕಾದ್ರೆ ಈಗೆಲ್ಲ ಕಡೆ ಊರಬ್ಬ ಆಗಿರೋದ್ರಿಂದ ದೇವ್ರದ್ದು ಉತ್ಸವ ಆಗಿರ್ಬೋದು, ಮೆರವಣಿಗೆ ಎಲ್ಲನೂ ಕೂಡ ಮಾಡ್ತಾಯಿದ್ರು. ಅಂದವೇ ಹೋಗ್ಬೇಕಾದ್ರೆ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡು ಹೋಗಿ ಲೊಕೇಶನ್ನ ರೀಚ್ ಆಗಿದ್ದೀವಿ. ಈಗ ನಮ್ಮ ಬಾಸು ಏನೇನು ಹೇಳ್ತಾರೆ ಅಂತ ಕೇಳಿಸ್ಕೊಂಬರೋಣ ಬನ್ನಿ. ಸರ್ ನಿಮ್ದು ಇದು ಡೆಕೋರೇಷನು ಎಷ್ಟು ತಗೋತೀರಾ ಡೆಕೋರೇಷನ್ಗೆ? ಹಾಂ 3K ಅಷ್ಟೇನಾ? ಅಷ್ಟು ಕಮ್ಮಿ ಮಾಡ್ತೀರಾ? ಲೇಬರ್ಸ್ಗೆಲ್ಲ ಎಷ್ಟು ಕೊಡ್ತೀರಾ? 3K ತಗೊಂಡು ಅವ್ರಿಗೆ 3K ಕೊಟ್ಟು ನೀವೇನು ತಗೋತೀರಾ? 4K ಕೊಡ್ತೀರಾ? 3K ತಗೊಂಡು 4K ಅವ್ರಿಗೆ ಕೊಟ್ಬಿಟ್ರೆ ನಿಮ್ಗೇನು ಉಳಿತದೆ? ಹಾಂ, ಯಾವ ಸೀಮೆ ಇದು ಬಿಸ್ನೆಸ್ ಮಾಡ್ತಿರ್ರಿ ನೀವು? ಅವ್ನಿಗೆ ಏನೇ ಕೇಳಿದ್ರು 3 ಅಂತ ಅಂತಿರ್ತಾನೆ. ಮೊದಲು ಎಲ್ಲ ಏನೇ ಕೇಳಿದ್ರು 4 ಬಟ್ ಈಗ ಏನೇ ಕೇಳಿದ್ರು 3 ಅಂತಾನೆ. ಎಲ್ಲರೂ ಮನೇಲೂ ಒಂದೊಂದು ಮಕ್ಳದ್ದು ಇದೇ ಥರ ಇರುತ್ತೆ. ಯಾರು ಆ ಥರ ಇಲ್ದಿರೋರು ಇರಲ್ಲ. ಯಾವುದಾದ್ರೂ ಒಂದು ನಂಬರ್ ಇಟ್ಕೊಂಡು ಏನೇ ಕೇಳಿದ್ರು ಅದೇ ನಂಬರ್ನ ಹೇಳ್ತಿರ್ತಾರೆ ಅಂತ ಅಂದ್ಕೊತೀನಿ. ಅದೊಂದು ಕಡೆ ಕಾಮಿಡಿ. ಆಮೇಲೆ ನಾವು ವರ್ಕ್ನ ಶುರು ಮಾಡ್ಕೊಂಡ್ವಿ. ನಂದು ಎಕ್ಸ್ಟೆನ್ಷನ್ ಇಲ್ಲಿ ತನಕ ಇತ್ತು, ಅದು ಸ್ಟೇಜ್ ಸ್ವಲ್ಪ ಮುಂದೆ ಹಾಕ್ಸಿದ್ರು. ಸೊ ಹಂಗಾಗಿ ಅಲ್ಲಿ ಅಡುಗೆ ಮಾಡ್ತಿದ್ದವ್ರ ಹತ್ರನೇ ಅಲ್ಲಿಂದನೇ ನಾವು ಕರೆಂಟ್ ಸಪ್ಲೈನ ತೊಗೊಂಡು ಇಲ್ಲೇ ಬ್ಲೋ ಮಾಡ್ಕೊಳ್ಳೋಣ ಅಂತ ಬ್ಲೋ ಮಾಡ್ಕೊತಾ ಇದ್ದೆ. ಫುಲ್ಲು ಡಸ್ಟ್ ಅಂದರೆ ಡಸ್ಟ್ ಇರುತ್ತೆ, ಧೂಳಿರುತ್ತೆ ಅದರೊಳಗಡೆ. ಬಲೂನ್ಸ್ ಹಾಳಾಗಬಾರ್ದು ಅಂದ್ಬಿಟ್ಟು ಪೌಡರೆಲ್ಲ ಹಾಕಿರ್ತಾರೆ. ಸೊ ಆ ಪೌಡರಿಂದ ಒಳಗಡೆ ಹೋಗಿ ಮೂಗೆಲ್ಲ ಕಟ್ಕೊಳ್ಳೋದು, ಗಂಟ್ಲೆಲ್ಲ ಡ್ರೈ ಕಾಫ್ ಥರ ಆಗೋದು, ಕಫ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನನಗೆ. ಸೊ ಹಂಗಾಗಿ ಮಾಸ್ಕ್ ಹಾಕ್ಕೊಂಡು ಬ್ಲೋ ಮಾಡ್ತಾಯಿದ್ದೆ. ಆಮೇಲೆ ವೀಡಿಯೋ ಮಾಡ್ತಾಯಿದ್ದ ನನ್ನ ತಮ್ಮ. ಸೊ ಹಂಗಾಗಿ ವೀಡಿಯೋಗೋಸ್ಕರ ಒಂದು ಸ್ವಲ್ಪ ಮಾಸ್ಕ್ ತೆಗೆದೆ. ಯಾವ ಕೆಲಸ ಆದ್ರೂ ಈಸಿ ಅಲ್ಲ, ಏನೋ ಹಿಂಗೆ ಬ್ಲೋ ಮಾಡಿಬಿಡ್ಬೋದು ಈಸಿ ಅಂತ ನೋಡೋರಿಗೆ ಆ ಥರ ಈಸಿಯಾಗಿ ಕಾಣಿಸುತ್ತೆ ಅಷ್ಟೇ. ಆದರೆ ಅಷ್ಟೇ ಎಲ್ಲ ಕೆಲಸದಲ್ಲೂ ಆರೋಗ್ಯ ಸಮಸ್ಯೆಗಳಿರುತ್ತೆ. ಎಲ್ಲದಕ್ಕೂ ಪ್ರಿಕಾಷನ್ ತೊಗೊಂಡು ನಾವು ಸೇಫ್ಟಿಯಾಗೆ ವರ್ಕ್ ಮಾಡಿದ್ರಷ್ಟೇ ನಮ್ಮ ಹೆಲ್ತ್ನ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಆ್ಯಂಡ್ ಬಲೂನ್ಸ್ ಬ್ಲೋ ಮಾಡಿ ಇಲ್ಲೇ ಹಾಕ್ತಾಯಿದ್ವಿ. ನನ್ನ ಮಗ ಎಲ್ಲನೂ ಕೂಡ ಎತ್ಕೊಂಡೋಗಿ ಸ್ಟೇಜ್ ಹತ್ರ ಹಾಕ್ತಾಯಿದ್ದ. ಅವನು ಕೈಲಾದಿ ಸಹಾಯ ಮಾಡ್ತಾಯಿದ್ದ, ಅಳಿಲು ಸೇವೆ ಥರ. ಆದರೆ ಅವನ ಸಹಾಯನೂ ಎಲ್ಲ ಒಂದು ಕಡೆ ನಮಗೂ ಕೂಡ ಹೆಲ್ಪ್ ಆಗ್ತಾಯಿತ್ತು. ಕೆಲಸ ಏನೋ ಮಾಡ್ತಾಯಿದ್ದ, ಬಟ್ ಅದ್ರ ಜೊತೆ ನಮಗೂ ಕಾಟ್ಲೆ ಕೊಡ್ತಾನೆ, ಅಷ್ಟು ತೊಂದರೆ ಕೊಡ್ತಾನೆ. ಅವನನ್ನು ಇಷ್ಟು ಈಸಿಯಾಗಿ ಹೆಂಗೆ ತೊಗೊಂಡೋಗಿ ಆಗ್ತಾಯಿದ್ದಾನೆ, ಇಷ್ಟು ಈಸಿಯಾಗಲ್ಲ ಅವನನ್ನು ಮೇಂಟೈನ್ ಮಾಡೋದು. ತುಂಬ ಟಿಪಿಕಲ್ಲಾಗಿ ನಮಗೆ ತೊಂದರೆನ ಕೊಡ್ತಾ ಇರ್ತಾನೆ. ಕೂತ್ಕೊಳ್ಳಲ್ಲ. ಮತ್ತು ಯಾರಾದರೂ ಈಗ ನಾವೇ ಇದ್ದಾಗ ಕೆಲಸ ಮಾಡ್ತಾಯಿರ್ತಾನೆ. ಯಾರಾದರೂ ಒಬ್ರು ಎಕ್ಸ್ಟ್ರಾ ಯಾರಾದರೂ ಬಂದರು ಏನಾದರೂ ಕೇಳ್ತಿರ್ತಾರೆ ಅಂದರೆ ಫುಲ್ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ಕೊಂಬಿಡ್ತಾನೆ. ಬಲೂನ್ಸ್ ಎಲ್ಲ ಏನೋ ನಂದೇನೋ ಥರ ಬಿಲ್ಡಪ್ ಕೊಡೋದು, ಹೊಡೆದಾಕೋದು, ಆ ಥರ ಎಲ್ಲ ಚೇಷ್ಟೆಗಳು ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಅವನನ್ನು ಮೇಂಟೈನ್ ಮಾಡಿಕೊಂಡು ವರ್ಕ್ನ ಮಾಡ್ತಾಯಿರ್ತೀವಿ. ತಿಂಡಿಗೆ ಕರೆದ್ರು, ತಿಂಡಿನೂ ಕೂಡ ಚಿತ್ರಾನ್ನ ಮಾಡಿದ್ದು. ತಿಂಡಿ ತಿಂದ್ಕೊಂಡು ಮಿಕ್ಕಿದ ಬಲೂನ್ಸ್ ಬ್ಲೋ ಮಾಡಿರೋದನ್ನೆಲ್ಲ ಎತ್ಕೊಂಬಂದು ಹಾಕ್ಕೊಂಡು ನನ್ನ ತಮ್ಮ ಎಲ್ಲನೂ ಕೂಡ ಟೈಮ್ ಮಾಡ್ಕೊತಾ ಇದ್ದ. ಡೆಕೋರೇಷನ್ ಇವಾಗ ಒಂದು 1/4 ಭಾಗ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ತಮ್ಮ ಎಲ್ಲ ಎತ್ಕೊಂಡು ಅವನಿಗೂ ಕೂಡ ಹೆಲ್ಪ್ ಮಾಡ್ತಾಯಿದ್ದ. ನನಗೇನೋ ಒಂಥರ ಖುಷಿ, ಅವನು ಹೆಲ್ಪ್ ಮಾಡ್ತಿರ್ತಾನೆ, ಅವನು ಚುರುಕು ಕಲಿತಾನೆ. ಅವನಿಗೂ ನೋಡ್ಕೊಂಡ್ರೆ ಒಂದು ಐಡಿಯಾ ಬರುತ್ತೆ, ಅವನಿಗೂ ರಿಫ್ರೆಶ್ ಆಗುತ್ತೆ ಮೈಂಡು ಅಂದ್ಬಿಟ್ಟು ನಾನು ಅವನ್ನ ಕರ್ಕೊಂಡು ಬರ್ತೀನಿ. ನಮ್ಮ ಮನೇಲಿ ಅಪ್ಪ ನಾನು ನೋಡ್ಕೋತೀನಿ ಹೋಗು ಅಂತ ಅಂದರು. ಬಟ್ ಆದ್ರೂ ಅವನಿಗೂ ಸ್ವಲ್ಪ ಐಡಿಯಾಸ್ ಬರಲಿ, ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಮಕ್ಳಿಗೂ ಕೂಡ ಗೊತ್ತಾಗಲಿ. ಎಲ್ಲ ಗೊತ್ತಿರುತ್ತೆ, ಮಕ್ಳಿಗೂ ಗೊತ್ತಾಗತ್ತಲ್ಲ. ಸೊ ಹಾಗಾಗಿ ಅವನನ್ನು ಕೂಡ ಕರ್ಕೊಂಡು ಬಂದ್ವಿ. ಆದರೂ ತೀಟೆ ಮಾಡ್ತಾ ಇರ್ತಾನೆ. ಫೈನಲ್ಲಾಗಿ ಡೆಕೋರೇಷನ್ ಈ ರೀತಿಯಾಗಿ ಕಂಪ್ಲೀಟ್ ಆಗಿದೆ. ಡೆಕೋರೇಷನ್ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ನನಗಂತೂ ಪರ್ಸ್ನಲಿ ಈ ಡೆಕೋರೇಷನ್ ತುಂಬ ಇಷ್ಟ ಆಯಿತು. ನಾನೇ ಕಸ್ಟಮೈಸ್ ಮಾಡಿರೋದು ಈ ಸರಿ ಫಸ್ಟ್ ಟೈಮು. ನನ್ನ ತಮ್ಮ ಹೋದವಾಗ ಬೇರೆ ಥರ ಅವನಿಗೆ ಐಡಿಯಾ ಕೊಟ್ಟು ಕಳಿಸಿದ್ದೆ, ಆವಾಗ ಒಂಥರ ಮಾಡಿದರು. ಬಟ್ ಈ ಥರ ಕಸ್ಟಮೈಸು ಆನ್ ದ ಸ್ಪಾಟ್ ಈ ಥರ ಮಾಡೋಣ, ಸ್ಟೇಜ್ ನೋಡಿ ದೊಡ್ಡ ಇತ್ತಲ್ಲ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿ ಮಾಡಿದೆ. ಆ್ಯಂಡ್ ಔಟ್ಪುಟ್ ಕೂಡ ತುಂಬಾ ಚೆನ್ನಾಗಿ ಬಂತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಕ್ಲೈಂಟಿಗೂ ಕೂಡ ತುಂಬಾ ಇಷ್ಟ ಆಯಿತು.
ಕ್ಲೈಂಟು ತುಂಬ ಹಂಬಲಾಗಿದ್ದರು. ಅಣ್ಣ ಪಾಪ ಯಾವುದೇ ಥರ ಸ್ಟ್ರಿಕ್ಟಾಗಿ ಹೇಳೋದಾಗಲಿ ಇಷ್ಟು ಟೈಮಿಗೆ ಬನ್ನಿ ಅಂತ ಅರ್ಜೆಂಟ್ ಮಾಡೋದಾದ್ರೆ ಪಾಪ ಅವರು ಒಂದು ಮಂತ್ ಬಿಫೋರೇ ಬುಕ್ ಮಾಡಿದರು. ಆಮೇಲೆ ನೆಕ್ಸ್ಟ್ ಡೇ ಒನ್ ಡೇ ಅವರು ನನಗೆ ಕಾಲ್ ಮಾಡಿದ್ರು. ನಾನೇ ಒಂದಿನ ಕಲರ್ ಯಾವ್ದು ಬೇಕು ಅನ್ನೋದಕ್ಕೆ ಕಾಲ್ ಮಾಡಿದೆ ಅಷ್ಟೇ. ಅದು ಬಿಟ್ಟರೆ ಪಾಪ ಅಷ್ಟು ಟಾರ್ಚರ್ ಕೊಡಲಿಲ್ಲ. 8 ಗಂಟೆ ಆಯಿತು ಇನ್ನೂ ಬಂದಿಲ್ಲ, ಆ ಥರ ಎಲ್ಲ ಏನೂ ಟಾರ್ಚರ್ ಕೊಡಲಿಲ್ಲ. ನಾವು ಹೋದಾಗ 9 ಗಂಟೆ ಆಗಿತ್ತು. 11 ಗಂಟೆ ಅಷ್ಟರಲ್ಲಿ ಹೇಳಿದರು. 11 ಗಂಟೆ ಅಷ್ಟರಲ್ಲಿ ನಾವು ಫಿನಿಷ್ ಮಾಡಿಕೊಟ್ವಿ. ಬಟ್ ಅವ್ರು ಸ್ಟಾರ್ಟ್ ಮಾಡಿದ್ದೆ 1 o'clock. ಬಟ್ ಅವ್ರದ್ದು ಇರುತ್ತಲ್ಲ ಟೈಮಿಂಗ್ಸು, ಹಂಗಾಗಿ ನಾವು ಅವ್ರ ಟೈಮಿಗೆ ಹೋಗಿ ಮಾಡಿಕೊಟ್ವಿ. ಆ್ಯಂಡ್ ಅಲ್ಲೇ ಊಟಕ್ಕೂ ಕೂಡ ಕೊಟ್ಟರು. ಊಟನೂ ಮಾಡಿಕೊಂಡು ಅವ್ರದ್ದು ಡೆಕೋರೇಷನ್ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗೀತು. ಡೆಕೋರೇಷನ್ ಎಲ್ಲ ನಾವು ರಿಮೂವ್ ಮಾಡಿಕೊಂಡು ಹೊರಟು ಬಂದ್ವಿ. ನಾವು ಹೊರಟು ಬಂದಾಗ ಒಂದು 4 o'clock 5 ಆಗಿತ್ತು. ಆ್ಯಂಡ್ ಮನೆಗೆ ಬಂದು ರೀಚ್ ಆದಾಗ 5:30 ಆಗಿತ್ತು. ನಾವು ನೆಕ್ಸ್ಟ್ ಏನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಆದರೂ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಇವತ್ತು ಒಂದು ಡ್ರ್ಯಾಗ್ ಪ್ರೂಫ್ ಆ್ಯಂಡ್ ವಾಟರ್ ಪ್ರೂಫ್ ಮೇಕಪ್ ಸೆಮಿನಾರ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಹಂಗಾಗಿ ರೆಡಿಯಾಗಿ ಹೊರಟೆ. ನನ್ನ ಮಗ ಇನ್ನೂ ಮಲ್ಕೊಂಡಿದ್ದ. ಆ್ಯಂಡ್ ಅಮ್ಮನ ಹತ್ರ ಒಂದು ಬಾಟಲ್ಗೆ ನೀರು ತುಂಬಿಸ್ಕೊಂಡು ಇಲ್ಲಿಂದ ಹೊರಟು ಆಟೋದಲ್ಲಿ ಅಲ್ಲಿ ಬಸ್ಸಲ್ಲಿ ಬ್ಯಾಂಗ್ಳೂರು ನಾಗಸಂದ್ರಾಗ ಹೋಗಿ, ನಾಗಸಂದ್ರಿಂದ ಮೆಟ್ರೋದಲ್ಲಿ ಹೋಗಿ ಎಳ್ಚೇನಹಳ್ಳಿಯಲ್ಲಿ ಇದ್ದಿದ್ದು ಈವೆಂಟು, ಅಲ್ಲಿಗೆ ಹೋಗಿ ಹಾಗೆ ತಿಂಡಿ ಮಾಡಿಕೊಂಡು ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಅಂದ್ಬಿಟ್ಟು ಹೋದೆ. ಪಾಕಶಾಲಾ ಹೋಟೆಲಲ್ಲಿ ಆರ್ಗನೈಸ್ ಮಾಡಿದ್ದು ಎಳ್ಚೇನಹಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕನೇ. ಸುಮಾರು ಒಂದು 300+ ಸ್ಟೂಡೆಂಟ್ಸ್ ಇದ್ದರು. ದುರ್ಗಾ ಮ್ಯಾಮ್ ಅಂತ ಹೇಳ್ಬಿಟ್ಟು ಇವ್ರದ್ದು ಆಲ್ರೆಡಿ ನಾನು ಒಂದು ಸಾರಿ ಮೇಕಪ್ ಸೆಮಿನಾರ್ನ ಅಟೆಂಡ್ ಮಾಡಿದ್ದೆ. ಆ್ಯಂಡ್ ಈ ಸರಿ ಈಗಂತೂ ಸಮ್ಮರ್ ಆಗಿರೋದ್ರಿಂದ ಡ್ರ್ಯಾಗ್ ಪ್ರೂಫ್ ಆ್ಯಂಡ್ ಸ್ವೆಟ್ ಪ್ರೂಫ್ ಮೇಕಪ್, ವಾಟರ್ ಪ್ರೂಫ್ ಮೇಕಪ್ ಸ್ವಲ್ಪ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಬೇಕಾಗಿತ್ತು. ಸೊ ಹಂಗಾಗಿ ಕ್ಲಾಸ್ನ ಜಾಯ್ನ್ ಆದೆ. ಲರ್ನಿಂಗ್ ಈಸ್ ನೆವರ್ ಎಂಡಿಂಗ್ ಅನ್ನೋ ಥರ ನಾವೆಷ್ಟೇ ಕಲಿತಾ ಹೋದ್ರೂ ಕಲಿಕೆಗೆ ಕೊನೆಯೇ ಇಲ್ಲ. ಒಂದಲ್ಲ ಒಂದು ಟೆಕ್ನಿಕ್ ಆಗಿರ್ಬೋದು, ಒಂದಲ್ಲ ಒಂದು ನಾಲೆಡ್ಜ್ ಆಗಿರ್ಬೋದು, ಪ್ರತಿಯೊಬ್ಬರಲ್ಲೂ ವಿಭಿನ್ನವಾಗೇ ಇರುತ್ತೆ. ಅದನ್ನು ನಾವು ಕೂಡ ತಿಳ್ಕೊಬೋದು. ಆದರೆ ನಾನು ಇಷ್ಟು ಸೆಮಿನಾರ್ ಅಟೆಂಡ್ ಮಾಡಿರೋದ್ರಲ್ಲಿ ಇವ್ರದ್ದು ಒಂಥರ ಸೆಮಿನಾರ್ ಒಂಥರ ತುಂಬಾ ಚೆನ್ನಾಗೇ ಇತ್ತು ಅಂತಲೇ ಅನ್ನಿಸ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅಲ್ಲೇ ಕೂಡ ಲಂಚ್ ಕೂಡ ಪ್ರೊವೈಡ್ ಮಾಡಿದರು. ಲಂಚ್ನ ಕೂಡ ಮುಗಿಸ್ಕೊಂಡು ಮತ್ತೆ ನನಗೆ ಯಾರೂ ಪರಿಚಯ ಇರಲ್ಲ, ನಾನು ಒಬ್ಬಳೇ ಹೋಗಿದ್ದಿದ್ದು. ಆ್ಯಂಡ್ ಇಲ್ಲಿ ತುಂಬ ಜನ ನನ್ನ ನೋಡಿದವರಿದ್ದರು. ನಿಮ್ಮ ವ್ಲಾಗ್ಸ್ ಎಲ್ಲ ನೋಡ್ತಿದ್ದೀನಿ, ಇವರು ನೇತ್ರ ಅಂತ ಹೇಳ್ಬಿಟ್ಟು ವ್ಲಾಗ್ಸ್ ಎಲ್ಲ ನೋಡ್ತೀನಿ, ಅವರೇನೆ ಕರೆದು ಮಾತಾಡ್ಸಿದ್ರು ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಹಾಗೆಯೇ ಅವರು ಒಂದು ಟೋನರ್ನ ಇಂಟ್ರೊಡ್ಯೂಸ್ ಮಾಡಿದರು. ಅದನ್ನೆಲ್ಲನೂ ಕೂಡ ಸ್ಪ್ರೇ ಮಾಡಿ ನಾವು ಕೂಡ ಅದ್ರದ್ದು ಹೇಗಿದೆ ಏನು ಅಂತ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡ್ವಿ. ಅದನ್ನು ಕೂಡ ಪರ್ಚೇಸ್ ಮಾಡೋಣ, ಆಮೇಲೆ ಸ್ಟಾಲ್ ಇಕ್ತಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಮತ್ತೆ ಏನೇನೋ ಕ್ಲ್ಯಾಶ್ ಆಗಿತ್ತು. ಡ್ರ್ಯಾಗ್ ಪ್ರೂಫ್ ಫ್ಲೋಲೆಸ್ ಇಲ್ಲ, ಹಂಗೆ ಹಿಂಗೆ ಕೆಲವೊಬ್ಬರು ಕಿರಿಕ್ ಮಾಡ್ತಾಯಿದ್ರು. ಸೊ ಆಗ ಅವ್ರು ಮಾಡಲು ಈಚೆ ಬಂದು ಟೆಸ್ಟ್ ಮಾಡೋದಕ್ಕೆ ಎಲ್ರಿಗೂ ಕೂಡ ಬಿಟ್ಟರು. ಎಲ್ಲರೂ ಕೂಡ ಟೆಸ್ಟ್ ಮಾಡ್ತಾಯಿದ್ರು. ಇವ್ರು ಮೇಘ ಅಂತ ನನಗೂ ಕೂಡ ಗೊತ್ತಿದ್ದರು. ತುಂಬ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡಿದ್ರು ಮ್ಯಾಮು. ಹಾಗೆಯೇ ಕಾಫಿ ಮತ್ತು ಬಿಸ್ಕೆಟ್ ಎಲ್ಲನೂ ಕೂಡ ಅಲ್ಲೇ ಪ್ರೊವೈಡ್ ಮಾಡಿದರು. ತಿನ್ಕೊಂಡು ಮತ್ತೆ ಒಂದು ವಾಟರ್ ಪ್ರೂಫ್ ಮೇಕಪ್ ಕೂಡ ತೋರಿಸಿದ್ರು. ನಮ್ಮ ಸ್ಟೂಡೆಂಟ್ಸ್ ಅಲ್ಲೇ ಒಬ್ಬರನ್ನ ಚೂಸ್ ಮಾಡಿಕೊಂಡು ಅವ್ರ ಮೇಲೆ ಡೆಮೋನ ತೋರಿಸಿದ್ರು. 5 o'clock ಅಂತ ಹೇಳಿದರು. ಬಟ್ ಟೈಮ್ ಕೂಡ ಆಗೋಗಿತ್ತು 5:30. ಎಲ್ಲರೂ ಕೂಡ ಹೊರಡೋಕ್ಕೆ ಶುರು ಮಾಡಿದ್ರು ಸರ್ಟಿಫಿಕೇಷನ್ ತೊಗೊಳೋದಕ್ಕೆ. ನನ್ನ ಪಕ್ಕ ಕೂತಿರೋರು ಅಕ್ಕ ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಲೋ ಮಾಡಿ ನೋಡ್ತಿದ್ರಂತೆ. ಅವರು ನಂದು ಯೂಟ್ಯೂಬ್ ID ಎಲ್ಲ ನೋಡಿ ಸಬ್ಸ್ಕ್ರೈಬ್ ಎಲ್ಲ ಮಾಡಿದ್ರು. ಆಮೇಲೆ ನಾವು ಈಚೆ ಎಲ್ಲ ಬಂದು ಸರ್ಟಿಫಿಕೇಷನ್ ತೊಗೊಂಡು ಸ್ಟಾಲ್ ಇಕ್ಕಿದ್ರು. ಟೋನರ್ಸ್ಗಳನ್ನ ಬೈ ಮಾಡಿದೆ. 2 ಟೋನರ್ಸು, ಒಂದು ಡ್ರ್ಯಾಗ್ ಪ್ರೂಫಿಗೆ ಅವರೇ ಇಂಟ್ರಡ್ಯೂಸ್ ಮಾಡಿರೋ ಟೋನರ್ ಒಂದನ್ನು ಅಲ್ಲಿ ಇಟ್ಟಿದ್ರು. ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. 850 ಏನೋ ಆಗಿತ್ತು. ಆ್ಯಂಡ್ ತೊಗೊಂಡು ಅಲ್ಲೇ ಪಕ್ಕದಲ್ಲೇ ವಾಕಬಲ್ ಇತ್ತು. ಮೆಟ್ರೋ ಸ್ಟೇಷನಿಗೆ ಬಂದು ಮೆಟ್ರೋದಲ್ಲಿ ಬರಬೇಕಾದ್ರೆ ಅಕ್ಕ ಪರಿಚಯ ಆದರು. ಇವರು ಹಾಸನದವರು ಮೋಕ್ಷಿತಾ ಅಂತ. ಇವರು ಕೂಡ ನೀವು ಕ್ಲಾಸಿಗೆ ಬಂದಿದ್ರಾ, ಬ್ಲ್ಯಾಕ್ ಹಾಕಿದ್ದು ನೋಡಿ ನೀವು ಕ್ಲಾಸಿಗೆ ಬಂದಿದ್ರಾ ಅಂತ ಹೇಳ್ಬಿಟ್ಟು ಅವ್ರು ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡ್ರು. ಅಲ್ಲಿವರೆಗೆ ಫುಲ್ಲು ಮಾತಾಕತೆ ಆಡ್ಕೊಂಡೇ ಬಂದ್ವಿ ಇಬ್ಬರೂ ಕೂಡ. ನಾನು ಗೊರಗುಂಟೆಪಾಳ್ಯದಲ್ಲಿ ಇಳ್ಕೊಂಡೆ. ಆ್ಯಂಡ್ ನಾನು ಅಲ್ಲಿಂದ ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಮೇಲೆ ವೆಯ್ಟ್ ಮಾಡಿದೆ. ಬಸ್ಗಳೇ ಬರಲಿಲ್ಲ. ಆಮೇಲೆ ಬಸ್ ಹತ್ಕೊಂಡು ಬಂದು ಕುಣಿಗಲ್ಗೆ ಬಂದು ನನ್ನ ತಮ್ಮಂಗೆ ಕಾಲ್ ಮಾಡಿದೆ. ನನ್ನ ತಮ್ಮ ನನ್ನ ಮಗನೂ ಕರ್ಕೊಂಡು ಬಂದ. ನನ್ನ ಮಗ ನನಗೆ ಆಟೋದಲ್ಲಿ ಬಾ ಮಾ ಅಂತ ಅಂತಿದ್ದ ಕಾಲ್ ಮಾಡಿದ್ರೆ. ಅದು ಅವನಿಗೆ ಬೈತಾ ಇದ್ದೆ, ಆಟೋದಲ್ಲಿ ಬಾ ಅಂತ ಹೇಳ್ತಾ ಇದೆಯಾ ನನಗೆ, ನಾನು ನಿನ್ನ ಇದಕ್ಕೇನ ನಾನು ನಿನ್ನ ಸಾಕ್ತಾ ಇರೋದು, ಹಿಂಗೆ ನಾನು ಎಲ್ಲಾದರೂ ಹೋದರೆ ನೀನು ಬರೋದು ನನ್ನ ಪಿಕ್ ಮಾಡೋಕ್ಕೆ, ಹಿಂಗೆ ಅಂತ ಏನೇನೋ ಹೇಳ್ತಾ ಇದ್ದೆ. ನಾವು ಬೇಕ್ರಿ ಕಾಣಿಸಿದ್ರೆ ಸಾಕಮ್ಮ, ಅದು ಕೊಡ್ಸಮ್ಮ ಇದು ಕೊಡ್ಸಮ್ಮ ಅಂತ ಅಂತಿದ್ದ. ಆಮೇಲೆ ಅಣ್ಣವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ತೊಗೊಂಡೋಗೋಣ ಅಂದ್ಬಿಟ್ಟು ಗ್ರೇವಿ ಮತ್ತು ಕಬಾಬ್ನ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ನನ್ನ ತಮ್ಮ ಅಲ್ಲಿ ಮೆಡಿಕಲ್ ಸ್ಟೋರಲ್ಲಿ ನಮ್ಮ ಅಮ್ಮಂಗೆ ಟ್ಯಾಬ್ಲೆಟ್ ತೊಗೊಬರಕ್ಕೆ ಹೋಗಿದ್ದ.
ಮನೆಗೆ ಬಂದು ರೀಚ್ ಆದಾಗ 9 ಕಾಲಾಗಿತ್ತು. ಅಮ್ಮ ಮುದ್ದೆ ಮಾಡಿ ಆಲ್ರೆಡಿ ಮೊಟ್ಟೆ ಬೇಯಿಸಿಟ್ಟಿದ್ರು. ಸಾಂಬಾರು ಚಿಕನ್ ಸಾಂಬಾರಿತ್ತು, ನನಗೆ ಗೊತ್ತೇ ಇಲ್ಲ. ಆದ್ರೂ ತೊಗೊಂಡು ಬಂದು ಏನಾದರೂ ಏನು ನೆಂಚ್ಕೊಳಕ್ಕಿರಲ್ಲ ಅಂದ್ಬಿಟ್ಟು ತಿಂದ್ಕೊಂಡು ಮಲ್ಕೊಂಡ್ವಿ. ಆದರೂ ನೆಕ್ಸ್ಟ್ ಡೇ ಫುಲ್ ರೆಸ್ಟ್ ಮಾಡಿ ಸಂಜೆ ದೇವ್ರ ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡೆ. ಮನೇಲಿ ಇದ್ದರೆ ಏನು ಬರೀ ಆ ಕೆಲಸ ಈ ಕೆಲಸ ಬರೀ ಡೈಲಿ ಮಾಡೋ ಕೆಲಸನೇ ಮಾಡ್ತಿರ್ತೀವಲ್ಲ, ನನಗೇನೋ ಫೋನಿಗೆ ನೋಡ್ಕೊಂಡು ಅರ್ಧ ಟೈಮ್ ವೇಸ್ಟ್ ಮಾಡಿಬಿಟ್ಟಿರ್ತೀನಿ. ಸೊ ಹಂಗಾಗಿ ಆಮೇಲೆ ಲಾಸ್ಟಿಗೆ ಎಲ್ಲ ಕೆಲಸ ಮಾಡಿ ಸಂಜೆ ಮೇಲೆ ಎಲ್ಲ ಫುಲ್ ಕ್ಲಿಯರ್ ಬೇಗ ಬೇಗ ಮಾಡಿಬಿಡ್ಬೇಕು ಅಂತ ಅವಾಗ ಮಾಡ್ತೀನಿ. ಒಂದೊಂದು ದಿನ ಅಷ್ಟು ಸೋಂಬೇರಿ ಥರ ಆಗ್ಬಿಡ್ತೀನಿ, ಒಂದೊಂದು ದಿನ ಆ್ಯಕ್ಟಿವಾಗೆಲ್ಲ ಮಾಡ್ತೀನಿ, ಒಂದೊಂದು ದಿನ ಫುಲ್ ಸೋಂಬೇರಿ ಆಗಿಬಿಡ್ತೀನಿ. ಒಂದೊಂದು ದಿನ ಮಾಡೋಣ ಫುಲ್ಲು ಡೈಲಿ ವ್ಲಾಗ್ ಅನಿಸುತ್ತೆ, ಒಂದೊಂದು ದಿನ ಅಯ್ಯೋ ಮಾಡಿದ್ದೇನೆ ಮಾಡಿ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ಒಂದೊಂದು ಸತಿ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಸಂಜೆಗೆ ನೆಂಚ್ಕೊಳಕ್ಕೆ ಏನಾದ್ರು ಮಾಡೋಣ, ಗುರುವಾರ ಕೂಡ ಆಗಿತ್ತು ವೆಜ್ ಅಂದ್ಬಿಟ್ಟು ಪೊಟ್ಯಾಟೋನ ಸ್ಲೈಸ್ ಮಾಡ್ಕೊಂಡು ಅದಕ್ಕೆ ಉಪ್ಪು ಖಾರ ಸ್ವಲ್ಪ ಗರಂ ಮಸಾಲ ಇದು ಪೆಪ್ಪರ್ ಪೌಡ್ರ್ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲಸಿಟ್ಟು ಅದನ್ನೇ ಎಣ್ಣೆ ಹಾಕಿ ತವ ಮೇಲೆ ಫ್ರೈ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಎಲ್ಲರೂ ಕೂಡ ತಿಂದ್ಕೊಂಡು ಊಟ ಮಾಡಿ ಮಲ್ಕೊಂಡು ಅದರ ನೆಕ್ಸ್ಟ್ ಡೇ ಅಪ್ಪನ ಶಿಶ್ವಾರಕ್ಕೆ ಬಿಟ್ಟು ಬಂದಿದ್ದೆ. ಅವನಂತೂ ಅಳ್ತಾ ಇದ್ದ, ಸ್ವಲ್ಪ ಹೊತ್ತು ಅಳ್ತಾನೆ, ಆಮೇಲೆ ಸುಮ್ಮನೆ ಹೋಗ್ತಾನೆ, ಆಮೇಲೆ ಬಿಟ್ಬಿಟ್ಟು ಬಂದುಬಿಟ್ಟೆ. ಆಮೇಲೆ ನಾನು ಮಿಕ್ಕಿದ ಕೆಲಸ ಏನಾದ್ರು ಇದ್ದರೆ ಮಾಡಿಬಿಟ್ಟು ಮತ್ತೆ ಹೋಗ್ಬಿಟ್ಟು ಅವನನ್ನು ಅಂಗನವಾಡಿಯಿಂದ ಕರ್ಕೊಂಡು ಬಂದೆ. ನೋಡಿದ್ರೆ ಏನು ಹೇಳ್ತಾನೆ, ಕಾಫಿ ಮಾಡಿಕೊಡು ಅಂತ ಕೇಳ್ತಾನೆ. ಹಾಲು ಕುಡಿಯಲ್ಲ, ಕಾಫಿ ಹಾಲು ಕೊಡು ಅಂತಾನೆ. ಕಾಫಿ ಹಾಲು ಏನೇನೋ ಹಂಗೆ ಏನೇನೋ ಮಾತಾಡ್ತಿರ್ಬೇಕಾದ್ರೆ ನೀನು ನಾಟಕ ಮಾಡ್ತೀಯಾ ಕಾಫಿ ಮಾಡಿಕೊಡೋಕ್ಕೆ, ನನ್ನ ಹೆಂಡ್ತಿ ಬಂದು ಚೆನ್ನಾಗಿ ಮಾಡಿಕೊಡ್ತಾಳೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾಯಿದ್ದಾರೆ. ನನಗೂ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡು ಬರೀ ನಕ್ಕಿದ್ದೇ ಆಗಿತ್ತು. ಇದಿಷ್ಟ ಆಗಿತ್ತು ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀನು ಹೆಂಡ್ತಿ ಹೌದಾ?